ನೋಡಿ, ನೀವು ದಿನ ಬೆಳಿಗ್ಗೆ ಎದ್ದು ಎಷ್ಟೇ ವ್ರತ ಮಾಡಿ, ಎಷ್ಟೇ ದೀಪ ಹಚ್ಚಿ, ಎಷ್ಟೇ ಪೂಜೆ ಮಾಡಿ, ನೀವು ಒಂದು ದೊಡ್ಡ ತಪ್ಪು ಮಾಡ್ತಾ ಇದ್ರೆ ಖಂಡಿತ ಸಾಯಿಬಾಬಾ ನಿಮಗೆ ಒಳ್ಳೇದು ಮಾಡಲ್ಲ. ಪ್ರತಿದಿನ ಪೂಜೆ ಮಾಡ್ತೀರಾ, ಆದ್ರೂ ಒಳಗಡೆ ಒಂದು ಶಾಂತಿ ಸಿಗ್ತಾ ಇರಲ್ಲ ಅಲ್ವಾ? ಏನೋ ಒಂದು ಕಮ್ಮಿ ಇರುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ನೀವು ಸಾಯಿಬಾಬಾನ ಪೂಜೆ ಮಾಡೋದ್ರ ಅರ್ಥನೇ ತಪ್ಪು ತಿಳ್ಕೊಂಡಿದ್ದೀರಾ. ಸತ್ಯ ಹೇಳಬೇಕೆಂದರೆ ನಾವು ಪೂಜೆ ಮಾಡೋದ್ರಿಂದ ಸಿಗೋದು ಬರೀ ನಮ್ಮ ಮನಸ್ಸಿಗೆ ಒಂದು ಪಾಸಿಟಿವ್ ಎನರ್ಜಿ ಅಷ್ಟೇ. ಆ ಎನರ್ಜಿ ಬೇಕು. ಆದ್ರೆ ಸಾಯಿಬಾಬಾ ಅವರೇ ಹೇಳಿದ ಮಾತು ಕೇಳಿ, ನನ್ನ ಪೂಜೆ ಮಾಡೋ ಬದಲು ನಿಮ್ಮ ಸುತ್ತಮುತ್ತ ಇರುವ ಬಡವರಿಗೆ, ಪ್ರಾಣಿ ಪಕ್ಷಿಗಳಿಗೆ, ಮುಖ್ಯವಾಗಿ ನಿಮಗೆ ಜನ್ಮ ಕೊಟ್ಟ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಅತ್ತೆ ಮಾವಂದಿರಿಗೆ ನಿಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯ ಮಾಡಿ. ಆದರೆ ನೀವು ಮಾಡ್ತಾ ಇರೋ ದೊಡ್ಡ ತಪ್ಪು ಏನು ಗೊತ್ತಾ? ನೀವು ಸಹಾಯ ಮಾಡ್ತೀರಾ, ಆದ್ರೆ ಫಲಿತಾಂಶಕ್ಕೋಸ್ಕರ ಕಾಯ್ತಾ ಇರ್ತೀರಾ. ನೀವು ಯಾರಿಗೋ ಹೆಲ್ಪ್ ಮಾಡಿ ನಾಳೆ ನನಗೆ ಏನಾದ್ರೂ ಸಿಗುತ್ತೆ ಅಂತ ನಿರೀಕ್ಷೆ ಮಾಡ್ತೀರಲ್ಲ, ಅಲ್ಲಿ ನಿಮ್ಮ ಎಲ್ಲಾ ಪುಣ್ಯನೂ ವೇಸ್ಟ್ ಆಗಿ ಹೋಗುತ್ತೆ. ಒಂದು ಊರಿನಲ್ಲಿ ಗಣಪ ಎಂಬ ಬಡಭಕ್ತನಿದ್ದ. ಜೀವನ ನಿರ್ವಹಣೆ ಕಷ್ಟವಿತ್ತು, ಆದ್ರೂ ಆತನಿಗೆ ಸಾಯಿಬಾಬಾ ಮೇಲೆ ಅಪಾರ ಭಕ್ತಿ. ಪ್ರತಿ ಗುರುವಾರ ತಪ್ಪದೆ ಉಪವಾಸ ಮಾಡಿ ಗಂಟೆಗಟ್ಟಲೆ ಪೂಜೆ ಮಾಡ್ತಿದ್ದ. ಆತನ ಬಡತನ ಎಷ್ಟಿತ್ತೆಂದರೆ ಕೆಲವು ದಿನ ಹೊಟ್ಟೆಗೆ ಹಿಟ್ಟು ಇರಲಿಲ್ಲ. ಒಂದು ದಿನ ಆ ದಿನಕ್ಕೆ ತಿನ್ನಲು ಆತನ ಬಳಿ ಇದ್ದದ್ದು ಒಂದೇ ಒಂದು ರೊಟ್ಟಿ. ಅದನ್ನೇ ಇಟ್ಟುಕೊಂಡು ಆತ ಭಕ್ತಿಯಿಂದ ಬಾಬಾರ ಪೂಜೆಯನ್ನು ಮುಗಿಸಿದ. ಉಪವಾಸ ಮುರಿದು ಆ ರೊಟ್ಟಿಯನ್ನು ತಿನ್ನಲು ಹೊರಟಿದ್ದ. ಆದರೆ ಗಣಪ ಮನೆಯಿಂದ ಹೊರಗೆ ಬಂದಾಗ ರಸ್ತೆಯ ಮೂಲೆಯಲ್ಲಿ ಒಂದು ವಯಸ್ಸಾದ ನಾಯಿ, ಡಾಗ್, ಹಸಿವಿನಿಂದ ದಣಿದು ಮಲಗಿರುವುದನ್ನು ನೋಡಿದ. ಆ ನಾಯಿಗೆ ಸರಿಯಾಗಿ ನಡೆಯಲು ಆಗ್ತಾ ಇರಲಿಲ್ಲ. ಅದರ ಕಣ್ಣುಗಳಲ್ಲಿ ನೀರಿನ ಹನಿಗಳು ಇದ್ದವು. ಗಣಪ ಒಂದು ಕ್ಷಣ ಯೋಚಿಸಿದ, ಇವತ್ತು ನಾನು ಈ ರೊಟ್ಟಿಯನ್ನು ತಿಂದರೆ ನನ್ನ ಹೊಟ್ಟೆ ತುಂಬುತ್ತೆ. ಆದ್ರೆ ಈ ಪ್ರಾಣಿಗೆ ಕರುಣೆ ತೋರಿಸದೆ ಹೋದರೆ ನಾನು ಇಷ್ಟೊತ್ತು ಮಾಡಿದ ಪೂಜೆ ವೇಸ್ಟ್. ಅವನು ತಡ ಮಾಡಲಿಲ್ಲ. ನಿಸ್ವಾರ್ಥದಿಂದ ತನ್ನ ಹಸಿವನ್ನು ಮರೆತು ತಾನು ತಿನ್ನಬೇಕಿದ್ದ ಆ ಒಂದೇ ರೊಟ್ಟಿಯನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಆ ನಾಯಿಗೆ ನಿಧಾನವಾಗಿ ತಿನ್ನಿಸಿದ. ನಾಯಿ ಆ ರೊಟ್ಟಿ ತಿಂದ ನಂತರ ಸಂತೋಷದಿಂದ ಬಾಲ ಆಡಿಸುತ್ತಾ ಸಣ್ಣ ಧ್ವನಿ ಮಾಡಿ ಅವನ ಕಾಲಿಗೆ ಮುಖ ಉಜ್ಜಿತು. ಗಣಪನಿಗೆ ಆ ದಿನ ರಾತ್ರಿ ಹಸಿವು ಕಾಡಿತು, ಆದರೂ ಅವನ ಮನಸ್ಸಿನಲ್ಲಿ ಒಂದು ಅತೀವ ಶಾಂತಿ ಇತ್ತು. ಅಷ್ಟೇ, ಆತ ಮಲಗಿದ. ರಾತ್ರಿ ಕನಸಿನಲ್ಲಿ ಸ್ವತಃ ಸಾಯಿಬಾಬಾ ಪ್ರತ್ಯಕ್ಷರಾಗಿ ನಗುತ್ತಾ ಹೀಗೆ ಹೇಳಿದರು, ಗಣಪ, ನೀನು ನನಗೆ ಹೂವು, ಹಣ್ಣು, ವ್ರತ ಅರ್ಪಿಸಿದ್ದು ಪೂಜೆಯಲ್ಲ, ನಿನ್ನ ಹೊಟ್ಟೆಯ ಹಸಿವನ್ನು ತ್ಯಾಗ ಮಾಡಿ ಆ ಹಸಿದ ಪ್ರಾಣಿಗೆ ಸಹಾಯ ಮಾಡಿದೆಯಲ್ಲ, ಅದೇ ನಿಜವಾದ ಪೂಜೆ. ನೀನು ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡಲಿಲ್ಲ. ನಿನ್ನ ಮನಸ್ಸಿನ ಶುದ್ಧ ಭಕ್ತಿಯೇ ನನಗೆ ಸಿಕ್ಕ ದೊಡ್ಡ ನೈವೇದ್ಯ. ಮರುದಿನ ಬೆಳಿಗ್ಗೆ ಗಣಪ ಎಚ್ಚರವಾದಾಗ ಅವನಿಗೆ ಯಾರೋ ಒಬ್ಬ ವ್ಯಾಪಾರಿ ಹಿಂದೆ ತಾನು ಮಾಡಿದ್ದ ಸಣ್ಣ ಕೆಲಸದ ಬಾಕಿ ಹಣವನ್ನು ತನಗೆ ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಕೊಟ್ಟು ಹೋಗಿದ್ದ. ಗಣಪನಿಗೆ ಅರಿವಾಯಿತು, ನಿಸ್ವಾರ್ಥವಾಗಿ ನಾವು ಒಳ್ಳೆಯ ಕೆಲಸ ಮಾಡಿದರೆ ನಮಗೆ ಏನು ಬೇಕೋ ಅದು ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಇದೇ ಸಾಯಿಬಾಬಾ ಅವರ ನಿಜವಾದ ಸಂದೇಶ. ದಿನ ಕೂತು ನೀವು ಎಷ್ಟೇ ಮಂತ್ರ ಪಠಣೆ ಮಾಡಿ, ಒಂದಕ್ಕೆರಡು ಸಲ ಸಾಯಿರಾಮ್ ಸಾಯಿರಾಮ್ ಅಂತ ಹೇಳಿ, ನೀವು ಒಂದು ವಿಷಯದಲ್ಲಿ ಎಡವಿದ್ರೆ ಬಾಬಾ ನಿಮಗೆ ಒಳ್ಳೇದು ಮಾಡಲ್ಲ. ಏಕೆ ಗೊತ್ತಾ? ನಿಮ್ಮ ಬಾಬಾ ಅವರು ನಿಮ್ಮ ಬಾಯಿಂದ ಬರುವ ಮಂತ್ರಗಳನ್ನು ನೋಡುವುದಿಲ್ಲ. ಅವರು ನೋಡುವುದು ನಿಮ್ಮ ಮಾತಿನಲ್ಲಿ ಎಷ್ಟು ಸತ್ಯ ಇದೆ ಮತ್ತು ನೀವು ಮಾತನಾಡಿದ್ದರ ಮೇಲೆ ಎಷ್ಟು ನಿಂತುಕೊಳ್ಳುತ್ತೀರಾ. ನಿಮಗೆ ಒಂದು ಸತ್ಯ ಗೊತ್ತಿರಲಿ, ಸಾಯಿಬಾಬಾ ಅವರ ಉದ್ದೇಶ ನಿಮಗೆ ಸಂಪತ್ತು ಕೊಡುವುದಲ್ಲ, ನಿಮ್ಮ ಕಷ್ಟ ನಿವಾರಿಸುವುದಲ್ಲ. ಅವರ ಏಕೈಕ ಉದ್ದೇಶ ಏನು ಗೊತ್ತಾ? ನೀವು ಒಳ್ಳೆಯ ಮನುಷ್ಯನಾಗಬೇಕು ಅಷ್ಟೇ. ರಾಘವೇಂದ್ರ ಅಂತ ಒಬ್ಬ ಭಕ್ತ ಇದ್ದ. ದಿನ ಬೆಳಗ್ಗೆ ಎದ್ದು 1000 ಸಲ ಮಂತ್ರ ಹೇಳಿ ದಿನಪೂರ್ತಿ ನಾನು ಬಾಬಾನ ನಿಜವಾದ ಭಕ್ತ ಅಂತ ಬೀಗುತ್ತಿದ್ದ. ಒಂದು ದಿನ ಅವನಿಗೆ ಪರಿಚಯದ ಬಡಲಕ್ಷ್ಮಮ್ಮ ಅನ್ನೋ ಹೆಂಗಸು ಬಂದು, ಗುರುಗಳೇ, ಒಂದು ಸಣ್ಣ ಕೆಲಸ ಇದೆ, ನಾಳೆ ಬೆಳಿಗ್ಗೆ ಬಂದು ಸಹಾಯ ಮಾಡ್ತೀರಾ ಅಂತ ಕೇಳಿದಳು. ರಾಘವೇಂದ್ರ ತಕ್ಷಣ ಖಂಡಿತ ಬರ್ತೀನಿ ಅಂತ ಮಾತು ಕೊಟ್ಟ. ಆದರೆ ಮರುದಿನ ರಾಘವೇಂದ್ರನಿಗೆ ತನ್ನ ಪೂಜಾ ಸಮಯ ಕಮ್ಮಿ ಆಗುತ್ತೆ ಅಂತ ಗೊತ್ತಾದಾಗ, ಸಣ್ಣ ಕೆಲಸ ತಾನೆ, ಯಾರಿಗೋ ಹೇಳಿ ಮಾಡ್ಕೋತಾಳೆ ಅಂತ ಹೇಳಿ ಲಕ್ಷ್ಮಮ್ಮನ ಮನೆಗೆ ಹೋಗಲೇ ಇಲ್ಲ. ರಾತ್ರಿ ರಾಘವೇಂದ್ರ ದೇವಸ್ಥಾನದಲ್ಲಿ ಭಕ್ತಿಯಿಂದ ಕುಳಿತಿದ್ದಾಗ ಬಾಬಾ ದರ್ಶನ ಕೊಟ್ಟರು. ರಾಘವೇಂದ್ರ ಅಹಂಕಾರದಿಂದ, ಬಾಬಾ ಇವತ್ತು 1000 ಮಂತ್ರ ಪಠಣೆ ಮಾಡಿದೆ ಅಂತ ಹೇಳೋಕೆ ಹೋದ. ಆದರೆ ಬಾಬಾ ಮುಗುಳು ನಕ್ಕು ತಕ್ಷಣ ಪ್ರಶ್ನೆ ಮಾಡಿದರು, ರಾಘವೇಂದ್ರ, ನೀನು ಹೇಳಿದ ಆ 1000 ಮಂತ್ರಕ್ಕಿಂತ ನಿನ್ನೆ ಲಕ್ಷ್ಮಮ್ಮನಿಗೆ ಕೊಟ್ಟ ಆ ಒಂದು ಮಾತು ಇದೆಯಲ್ಲ,
ಅದು ಹೆಚ್ಚು ಶ್ರೇಷ್ಠ. ನೀನು ನಿನ್ನ ಮಾತು ಮುರಿದೆಯಾ? ಇಲ್ಲಿ ಬಾಬಾ ಹೇಳಿದ್ದು ಸ್ಪಷ್ಟ. ನಿಮ್ಮ ಬಾಯಿಂದ ಬರುವ ಪ್ರತಿ ಸತ್ಯವೇ ನಿಜವಾದ ಮಂತ್ರ. ನಿಮ್ಮ ನಡವಳಿಕೆಗೂ ನಿಮ್ಮ ಮಾತಿನ ಸತ್ಯಕ್ಕೂ ಸಂಬಂಧವೇ ಇಲ್ಲದೆ ಹೋದರೆ ನಿಮ್ಮ ಬಾಯಿ ಪಾಠಕ್ಕೆ ಬೆಲೆಯೇ ಇಲ್ಲ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡುವುದಕ್ಕೆ ಕೊಟ್ಟ ಮಾತಿನ ಮೇಲೆ ನಿಲ್ಲುವುದಿದೆಯಲ್ಲ, ಅದೇ ನೀವು ಬಾಬಾಗೆ ಮಾಡುವ ಅತಿ ದೊಡ್ಡ ಪೂಜೆ. ಮೊದಲು ನೀವು ಒಳ್ಳೆಯವರಾಗಿ, ಆಗ ನಿಮಗೆ ಬೇಕಾಗಿರುವುದು ನೀವು ಕರೆದಾಗ ಅಲ್ಲ, ನೀವು ಮಾತು ಕೊಟ್ಟಾಗ ಬಂದೇ ಬರುತ್ತೆ. ನೀವು ಗುಡಿಗಳಲ್ಲಿ ಭಜನೆ ಮಾಡ್ತೀರಾ, ಇಂಪಾದ ಕೀರ್ತನೆಗಳನ್ನು ಹಾಡ್ತೀರಾ, ನಿಮ್ಮ ಸುತ್ತ ಇರುವ ಸಂಗೀತ ಮಧುರವಾಗಿರುತ್ತದೆ. ನಮ್ಮ ಕಿವಿಗಳು ಆ ಲಯಕ್ಕೆ ಸಂತೋಷ ಪಡುತ್ತವೆ, ಕುಣಿಯುತ್ತವೆ. ಆದರೆ ಆ ಮಧುರವಾದ ಸಂಗೀತಕ್ಕೋಸ್ಕರ ಸಾಯಿಬಾಬಾ ನಿಮಗೆ ಒಲಿಯುತ್ತಾರಾ? ಇಲ್ಲ. ನೀವು ಎಷ್ಟು ಗಟ್ಟಿಯಾಗಿ ಆ ದೇವರ ನಾಮವನ್ನು ಹಾಡುತ್ತೀರಾ ಎನ್ನುವುದು ಮುಖ್ಯವಲ್ಲ. ಏಕೆಂದರೆ ಕಿವಿಗಳಿಗೆ ಸಂತೋಷ ಕೊಡುವುದು ಬರೀ ಕ್ಷಣಿಕವಾದ ಮನರಂಜನೆ ಅಷ್ಟೇ. ನಾವು ಆ ಹಾಡಿನ ಅರ್ಥವಿದೆಯಲ್ಲ, ಆ ಸಂದೇಶವಿದೆಯಲ್ಲ, ಅದನ್ನು ನಿಜಕ್ಕೂ ನಿಮ್ಮೊಳಗೆ ಇಳಿಸಿಕೊಂಡಿದ್ದೀರಾ? ಅದೇ ಇಲ್ಲಿ ಮುಖ್ಯ. ನನ್ನ ನಂಬಿ, ನಾವು ಹಾಡುವ ಪ್ರತಿ ಭಜನೆಯು, ಪ್ರತಿ ದೇವರ ನಾಮವು ಕೇವಲ ಹಾಡು ಅಲ್ಲ. ಅದು ನಮ್ಮ ಜೀವನದ ಕಷ್ಟಗಳಿಗೆ, ಗೊಂದಲಗಳಿಗೆ ಉತ್ತರ ಕೊಡುವ ಒಂದು ಕೀಲಿ ಕೈ ಇದ್ದ ಹಾಗೆ. ಆದರೆ ನಾವು ಏನು ಮಾಡುತ್ತೇವೆ? ನಾವು ಆ ಕೀಲಿಯನ್ನು ತಿರುಗಿಸದೆ ಅದರ ಸುಂದರವಾದ ಆಕಾರಕ್ಕೆ ಮಾರು ಹೋಗಿ ಸುಮ್ಮನಾಗುತ್ತೇವೆ. ಒಂದು ಉದಾಹರಣೆ ನೋಡಿ. ನೀವು ಒಂದು ಸುಂದರವಾದ, ಅತ್ಯಂತ ಬೆಲೆಬಾಳುವ ಪುಸ್ತಕವನ್ನು ಕೈಯಲ್ಲಿ ಇಟ್ಟುಕೊಂಡಿದ್ದೀರಾ. ಅದರ ಕವರ್ ತುಂಬಾ ಸುಂದರವಾಗಿದೆ, ಅದರ ಅಕ್ಷರಗಳು ಸ್ಪಷ್ಟವಾಗಿವೆ. ಆದ್ರೆ ನೀವು ಅದರ ಒಳಗೆ ಏನಿದೆ ಅಂತ ಓದದೆ ಹೋದರೆ ಆ ಪುಸ್ತಕದಿಂದ ನಿಮ್ಮ ಜೀವನಕ್ಕೆ ಏನು ಪ್ರಯೋಜನ? ಏನೂ ಇಲ್ಲ. ಭಜನೆಯೂ ಅಷ್ಟೇ. ಅದು ಬರೀ ಒಂದು ಸುಂದರವಾದ ಮುಖಪುಟ ಇದ್ದ ಹಾಗೆ. ಮಂತ್ರವಾಗಲಿ, ಭಜನೆಯಾಗಲಿ, ನಾವು ಹಾಡುವಾಗ ಅದರ ಆಳವಾದ ಅರ್ಥ, ಆ ಭಕ್ತಿಯ ಮೂಲತತ್ವವು ನಮ್ಮ ಪ್ರಜ್ಞೆಗೆ ತಲುಪಬೇಕು. ಯಾವಾಗ ಆ ಹಾಡಿನ ಅರ್ಥವು ನಿಮ್ಮ ಮನಸ್ಸಿನೊಳಗೆ ಇಳಿಯುತ್ತದೆಯೋ ಆಗ ನೋಡಿ, ನಿಮಗೆ ದೇವಸ್ಥಾನವೋ ವಿಶೇಷ ವ್ರತಗಳೋ ಬೇಕಾಗುವುದಿಲ್ಲ. ಏಕೆಂದರೆ ಆ ಭಜನೆಯಲ್ಲಿ ಅಡಗಿರುವ ಸತ್ಯವು ನಿಮ್ಮ ಜೀವನದ ಧರ್ಮವಾಗಿ, ನಿಮ್ಮ ನಡವಳಿಕೆಯಾಗಿ ಬದಲಾಗುತ್ತದೆ. ನಿಮ್ಮ ಕಿವಿಗಳು ಸಂಗೀತಕ್ಕೆ ಖುಷಿ ಪಡಬಹುದು, ಆದರೆ ಅರ್ಥ ತಿಳಿದು ಹಾಡಿದರೆ ಅದು ನಿಮ್ಮ ಜೀವಕ್ಕೆ ದಾರಿದೀಪವಾಗುತ್ತದೆ. ಆಗ ಬಾಬಾ ಹುಡುಕಿಕೊಂಡು ಬರುವುದು ನಿಮ್ಮ ಹಾಡಿನ ಲಯವನ್ನು ಅಲ್ಲ, ನಿಮ್ಮ ಪರಿಶುದ್ಧವಾದ ಅರಿವನ್ನು, ಅವೇರ್ನೆಸ್. ಆ ಅರಿವು ಆಳವಾದರೆ ನಿಮ್ಮ ಜೀವನದ ಸತ್ಯವೇ ನಿಮಗೆ ಅರ್ಥವಾಗುತ್ತದೆ. ಅದುವೇ ನಿಜವಾದ ಭಕ್ತಿ. ದೇವರು ನಮಗೆ ಈ ದೇಹ ಕೊಟ್ಟಿದ್ದು, ಕೈ ಕೊಟ್ಟಿದ್ದು, ಬುದ್ಧಿ ಕೊಟ್ಟಿದ್ದು ದಿನವಿಡೀ ಕಣ್ಣು ಮುಚ್ಚಿ ಕುಳಿತುಕೊಂಡು ಕೇವಲ ದೇವರ ಬಗ್ಗೆ ಯೋಚನೆ ಮಾಡಲಿ ಅಂತ ಅಲ್ಲ. ನಮ್ಮನ್ನು ಈ ಲೋಕಕ್ಕೆ ಕಳುಹಿಸಿದ್ದು ಕೇವಲ ಪೂಜೆ, ಪುನಸ್ಕಾರ ಮತ್ತು ಮಂತ್ರಗಳ ಲೆಕ್ಕ ಇಡಲಿ ಅಂತ ಅಲ್ಲವೇ ಅಲ್ಲ. ನಮ್ಮ ನಿಜವಾದ ಪೂಜೆ ಎಲ್ಲಿ ಗೊತ್ತಾ? ನಿಮ್ಮ ಕೆಲಸ ಏನೆಂದಿದೆಯೋ ಆ ಕರ್ಮದ ನೆಲದಲ್ಲಿ. ನಾವು ಮಾಡಬೇಕಾದ ಮೊದಲ ಕೆಲಸ ಒಳ್ಳೆಯ ವ್ಯಕ್ತಿಗಳಾಗಿ ಬಾಳಬೇಕು. ನಾವು ಇಡೀ ದಿನ ಮಂತ್ರ ಹೇಳುತ್ತಾ ಕುಳಿತರೆ ನಮ್ಮ ಸುತ್ತಲಿರುವ ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಯಾರು ಸಹಾಯ ಮಾಡಬೇಕು? ಯಾರು ಹೋಗಿ ಜ್ಞಾನ ಹಂಚಬೇಕು? ನೀವೇ ಹೇಳಿ. ನಿಮ್ಮಲ್ಲಿರುವ ಜ್ಞಾನ ನಿಮ್ಮ ಸಕಾರಾತ್ಮಕ ಶಕ್ತಿ. ಅದನ್ನು ಬೇರೆಯವರಿಗೂ ಹರಡಬೇಕು. ನೀವು ಗಳಿಸಿದ ವಿದ್ಯೆಯನ್ನು, ನೀವು ಕಲಿತ ಪಾಠವನ್ನು 4 ಜನರಿಗೆ ಹೇಳಿದಾಗ, ನೀವು ನಿಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಆ ನಿಮ್ಮ ಕರ್ಮವೇ ದೇವರಿಗೆ ಅರ್ಪಣೆ ಆಗುತ್ತದೆ. ಅದೇ ನಿಜವಾದ ಪೂಜೆ. ಇದಕ್ಕೆ ಬಾಬಾ ಅವರ ಮಾತುಗಳು ನೇರವಾದ ಉತ್ತರ ಕೊಡುತ್ತವೆ. ನನ್ನ ಪೂಜೆ ಮಾಡುವುದಕ್ಕಿಂತ ನಿನ್ನ ಸುತ್ತ ಇರುವ ಜನರಿಗೆ ಸಹಾಯ ಮಾಡು ಅಂದಿದ್ರು. ಇದರ ಅರ್ಥವೇನು? ಪ್ರತಿ ಕ್ಷಣ, ಪ್ರತಿ ನಿಮಿಷವನ್ನು ಖುಷಿಯಿಂದ ಅನುಭವಿಸಿ. ಬದುಕಿನ ಒಳ್ಳೆಯದು, ಕೆಟ್ಟದ್ದನ್ನು ಸ್ವೀಕರಿಸಿ ಜವಾಬ್ದಾರಿಯಿಂದ ಮುನ್ನಡೆ. ದಿನವಿಡೀ ಕುಳಿತು ದೇವರನ್ನು ನೆನೆಯುವವನು ಭಕ್ತನಲ್ಲ. ಬದಲಿಗೆ ಪ್ರತಿ ಕ್ಷಣವನ್ನು ಖುಷಿಯಿಂದ ಅನುಭವಿಸುತ್ತಾ, ನಿಸ್ವಾರ್ಥದಿಂದ ತನ್ನ ಕೆಲಸವನ್ನು ಮಾಡಿ, ತನ್ನ ಜ್ಞಾನವನ್ನು ಇತರರಿಗೆ ಹಂಚಿ ಒಳ್ಳೆಯ ಮನುಷ್ಯನಾಗಿ ಬಾಳುವವನೇ ದೇವರ ನಿಜವಾದ ಭಕ್ತ. ಇದು ಕೇವಲ ಧರ್ಮ ಅಲ್ಲ, ಇದು ಜೀವನದ ಅತ್ಯಂತ ಶ್ರೇಷ್ಠವಾದ ಸತ್ಯ. ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.